ಮದುವೆಗೆ ರೆಡಿಯಾದ ವರ್ತೂರು ಸಂತೋಷ್. ಹುಡುಗಿ ತನಿಷಾ ಅಲ್ಲ, ಮತ್ಯಾರು ಗೊತ್ತಾ? ಬಾವಿ ಪತ್ನಿಯ ಗುಟ್ಟು ರಟ್ಟು ಮಾಡಿದ ಸಂತೋಷ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕೊನೆಯ ದಿನಗಳು ಸಾಗ್ತಿವೆ. ಆದರೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳು ಸದಾ ಸುದ್ದಿಯಲ್ಲಿರ್ತಾರೆ. ಈ ಪೈಕಿ ಹಳ್ಳಿಕಾರ್ ಖ್ಯಾತಿಯ ವರ್ತೂರ್ ಸಂತೋಷ್ ಕೂಡ ಒಬ್ರು. ಬಿಗ್ ಬಾಸ್ ಮನೆಯ ಒಳಗೆ ಮತ್ತು ಹೊರಗೆ ತನಿಷಾ ಜೊತೆಗೆ ಲವ್ವಲ್ಲಿದ್ದಾರೆ ಎನ್ನಲಾಗಿತ್ತು. ಈಗ ಈ ಸ್ಟೋರಿಗೆ ಸಖತ್ ಟ್ವಿಸ್ಟೊಂದು ಸಿಕ್ಕಿದೆ. ಇದೀಗ ವರ್ತೂರ್ ಸಂತೋಷ್ ಅವರು 2ನೇ ಮದುವೆಗೆ ಸಿದ್ಧವಾಗಿದ್ದು, ಖುದ್ದು ವರ್ತೂರ್ ಸಂತೋಷ್ ಅವರೇ ತಮ್ಮ ಪ್ರೀತಿಯ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಬಿಗ್ ಬಾಸ್ 10ರಲ್ಲಿ ಕೊನೆಯವರೆಗೂ ಮಿಂಚಿದ ವರ್ತೂರು ಸಂತೋಷ್ ಅವರು ಹಳ್ಳಿಕಾರೆಂದೇ ಫೇಮಸ್ ಆದವರು. ಇವರು ಇನ್ನಷ್ಟು ಫೇಮಸ್ ಆಗಲು ಕಾರಣ ಇವರು ಧರಿಸಿದ್ದ ಹುಲಿಯ ಪೆಂಡೆಂಟ್. ಬಿಗ್ ಬಾಸ್ ಮನೆಯಿಂದ ಜೈಲಿಗೆ ಹೋಗಿ ರಾಜಕೀಯ ವಲಯದಲ್ಲಿಯೂ ಕೋಲಾಹಲ ಸೃಷ್ಟಿಸಿದ್ದು ಈಗ ಎಲ್ಲವೂ ಇತಿಹಾಸ. ಹಾಗೆ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಚರ್ಚೆ, ಸುದ್ದಿ, ವಿವಾದ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದ್ರು. ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ವರ್ತೂರು ಸಂತೋಷ್ ಹಾಗೂ ಬಿಗ್ ಬಾಸ್ನ ಇನ್ನೋರ್ವ ಸ್ಪರ್ಧಿಯಾಗಿದ್ದ ತನಿಷಾ ಕುಪ್ಪಂಡ ಮಧ್ಯೆ ಕುಚ್ ನಡೆಯುತ್ತಿದೆ ಎಂಬ ಸುದ್ದಿ ಸಖತ್ ಸೌಂಡ್ ಮಾಡುತ್ತಲೇ ಇತ್ತು. ಇದೀಗ ಎಲ್ಲ ವಿಷಯಗಳಿಗೂ ತೆರೆ ಎಳೆದಿರುವ ವರ್ತೂರು ಸಂತೋಷ್ ಅವರು ಮತ್ತೊಂದು ಮದುವೆಗೆ ಸಿದ್ಧವಾಗಿರುವ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಹೌದು, ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ವರ್ತೂರು ಸಂತೋಷ್ 10ನೇ ತರಗತಿಯಲ್ಲಿ ಹುಡುಗಿ ಮೇಲೆ ಕ್ರಶ್ ಆಗಿತ್ತು. ಆಮೇಲೆ PUCಯಲ್ಲಿ ಒನ್ ಸೈಡ್ ಪ್ರೀತಿ ಆಯ್ತು. ಆದ್ರೆ ಈಗ ಜೀವನದಲ್ಲಿ ಪ್ರೀತಿ ಇದೆ. ಇಬ್ರು ಒಪ್ಪಿಕೊಂಡು ಪರಸ್ಪರ ಪ್ರೀತಿಯಲ್ಲಿದ್ದೀವಿ. ಅವರು ನಮ್ಮ ಸಂಬಂಧಿಕರು ಕೂಡ. ಇಬ್ರು ಮೀಟ್ ಆಗ್ತಾ ಇರ್ತೇವೆ. ಒಬ್ಬ ಮನುಷ್ಯ ಖಿನ್ನತೆಗೆ ಹೋದಾಗ ಅಥವಾ ಕೆಳಗೆ ಬಿದ್ದಾಗ ಒಬ್ಬರು ಜೊತೆಯಲ್ಲಿ ಬೇಕೇ ಬೇಕು. ವಯಸ್ಸಿಗೆ ಬಂದಿರುವ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಖಿನ್ನತೆಗೆ ಹೋದಾಗ ಹುಡುಗನಿಗೆ ಹುಡುಗಿ ಇದ್ದಾಗ್ಲೇ, ಹುಡುಗಿಗೆ ಹುಡುಗ ಇದ್ದಾಗ್ಲೇ ವಾಪಸ್ ಬರಲು ಸಾಧ್ಯ. ನಾನು ವಾಪಸ್ಸಾಗಲು ಅವರೇ ಕಾರಣ. ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ನನ್ನ ತಾಯಿ ಬಿಟ್ರೆ ಅವರೇ ನನಗೆ ಎಲ್ಲ. ಆದ್ರೆ ನಾನು ಇದನ್ನೆಲ್ಲ ಯಾವತ್ತೂ ಅವರಿಗೆ ಹೇಳಿಲ್ಲ. ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚಿಸ್ತಿರ್ತಾರೆ. ನನ್ನ 2ನೇ ಹೃದಯ ಅವರು. ಅವರ ಹತ್ತಿರ ನಾನು ಎಲ್ಲವನ್ನ ಹೇಳಿಕೊಳ್ತೇನೆ ಎಂದು ತಮ್ಮ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದೇನೇ ಆಗ್ಲಿ, ಎಲ್ಲ ಕಹಿ ಘಟನೆಗಳನ್ನ ಮರೆತು ಹೊಸ ಜೀವನಕ್ಕೆ ಕಾಲಿಡಲು ಸಿದ್ಧವಾಗಿರುವ ವರ್ತೂರು ಸಂತೋಷ್ ಯಾವಾಗ ಮದುವೆ ಆಗ್ತಾರೆ, ತಮ್ಮ ಪ್ರೀತಿಯ ಹುಡುಗಿಯನ್ನ ಯಾವಾಗ ಪರಿಚಯ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.